ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬಂದಂಥ ನಿಮ್ಮೆಲ್ಲರಿಗೂ ನಾನು ವಂದನೆಗಳು. ಕಂಟಿನ್ಯೂಟಿ ಕಟ್ಸೆ ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ. ಅಯ್ಯವರಿಗೆ ವಂದನೆಗಳು. ನಮಸ್ಕಾರ ಹೇಳಿದ್ರೆ ತಿರುಗಿ ನಮಸ್ಕಾರ ಹೇಳೋದು ನಮ್ಮ ಸಂಸ್ಕಾರ, ಹೌದಲ್ವಾ? ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪೆಂತೆಕೋಸ್ತನವರು. ಯಾರು ನಾವು? ಪೆಂತೆಕೋಸ್ತ ಸಭೆಯವರು ನಾವು. ದೇವರ ಸ್ತೋತ್ರವಾಗಲಿ. ಇದು ಒಳ್ಳೆಯ ದಿನ, ಒಳ್ಳೆಯ ಗಳಿಗೆ, ಒಳ್ಳೆಯ ಸಮಯ. ದೇವರು ಸ್ತೋತ್ರವಾಗಲಿ. ನಾವೆಲ್ಲರೂ ಯಾಕೆ ಬಂದಿದ್ದೀವಿ ಹೇಳ್ಬೇಕು? ಮಕ್ಕಳೆಲ್ಲರೂ ದೇವ್ರ ಮಕ್ಕಳು. ನಾನು ದೇವ್ರ ಮಗನೇ. ಫಸ್ಟ್ ನಾವೆಲ್ಲರೂ ದೇವ್ರ ಮಕ್ಕಳು. ಊಟ ಮಾಡ್ಲಿಕ್ಕೆ ನಾವೆಲ್ಲರೂ ಬಂದಿರೋದು ಈ ಹೊಸದಾಗಿ ಕಟ್ಟಿರುವಂತ ಗೃಹ ಇವತ್ತು ಪ್ರವೇಶ ಆಗಿದೆ. ಮೊದಲು ಯಾರು ಬರಬೇಕು ಮನೆಯಲ್ಲಿ? ಏಸಪ್ಪ, ತ್ರಿಯೇಕ ದೇವರು ಬರಬೇಕು. ತಂದೆ, ಕುಮಾರ, ಪರಿಶುದ್ಧಾತ್ಮನಾದ ದೇವರು ಬರಬೇಕು ಮನೆಯಲ್ಲಿ. ಅವರು ಬರುವುದಾದರೆ ಈ ಮನೆಯಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿ, ಉಲ್ಲಾಸ, ಆರೋಗ್ಯ, ಆಯುಷು, ಅಂಶಗಳಿರ್ತವೆ. ಅವರಿಲ್ಲದ ಮನೆ ಕೂತು ಬಂಗಲ, ಅವರಿಲ್ಲದ ಮನೆ. ಹಾಗಾಗಿ 24ನೇ ಕೀರ್ತನೆ 7ನೇ ವಚನದಿಂದ ವಾಕ್ಯಗಳು ಓದ್ಕೊಳ್ಳೋಣ. ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟು ನಾನು ಮುಂದಕ್ಕೆ ಹೋಗ್ತೇನೆ ಬೇರೆ ವಾಕ್ಯಕ್ಕೆ. ಸೆವೆಂತ್ ವರ್ಸ್. ಈ ಮನೆ ಒಳಗೆ ಯಾರು ಬರಬೇಕು ಅನ್ನೋದು ಅದರಲ್ಲಿ ಬರೆಯಲ್ಪಟ್ಟಿದೆ. 24ನೇ ಅಧ್ಯಾಯ 7ನೇ ವಚನದಿಂದ. வாசல்களே தலைகளை உயர்த்துங்கள், அனாதி கதவுகளே உயருங்கள், மகிமையின் ராஜா உட்பிரவேசிப்பார். கன்னடம் முடிச்சாச்சு, தமிழ் முடிச்சாச்சு. கன்னಡ ಹೋಗ್ತದೆ. ಆಮೇಲೆ ಮಹಾಪ್ರಭಾವವುಳ್ಳ ದೇವರು. ಕನ್ನಡದಲ್ಲಿ ಚೆನ್ನಾಗಿದೆ, ತಮಿಳಿನಲ್ಲಿ ಚೆನ್ನಾಗಿದೆ, ತೆಲುಗುನಲ್ಲೂ ಕೂಡ ಚೆನ್ನಾಗಿದೆ. ಮಹಿಮಗಳ ರಾಜು. ಈ ಕುಟುಂಬದಲ್ಲಿ ಯಾರು ಬಂದಿದ್ದಾರೆ? ಮೊದಲನೇದಾಗಿ ಮಹಿಮೆಯುಳ್ಳ ರಾಜು, ಅರಸನು, ಮಹಿಮೆಯುಳ್ಳ ರಾಜು, ಮಹಾಪ್ರಭಾವ. ಆತನ ಬಿಟ್ಟರೆ ಬೇರೆ ಯಾರು ಇಲ್ಲ ಈ ಲೋಕದಲ್ಲಿ. ಹಾಗಾಗಿ ದೇವರ ಮಕ್ಕಳಾದ ನಾವು ಸಭೆಯಾಗಿ ಎಲ್ಲರೂ ಸೇರಿಕೊಂಡು ಕೂಡಿಕೊಂಡು ಬಂದಿರುವುದು ಆ ಮಹಿಮೆಯುಳ್ಳ ಅರಸನು ಈ ಮನೆ ಒಳಗೆ ಪ್ರವೇಶಿಸಬೇಕು ಅಂತ ಬೇಡಿಕೊಳ್ಳಿಕ್ಕಾಗಿ ನಾವೆಲ್ಲರೂ ಕೂಡಿ ಬಂದಿವಿ. ನಮಗೆಲ್ಲ ಒಂದೇ ಅಭಿಪ್ರಾಯ, ನಮ್ಮದೆಲ್ಲ ಒಂದೇ ಮನಸ್ಸು, ನಾವೆಲ್ಲ ಸೇರಿ ಒಂದೇ ಆತ್ಮದಿಂದ ಬಂದಿದ್ದೀವಿ. ಆತ್ಮ ದೇವರ ಕಾರ್ಯವು ಈ ಕುಟುಂಬದಲ್ಲಿ ನಡೆಯಬೇಕು. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಮಯದಲ್ಲಿ. ಮತ್ತೆ ಸುಂದರಯ್ಯ ಚೇರ್ಮನಯ್ಯ ಅವ್ರ ತಾಯಿ ಹೆಸರು ರಾಜಮ್ಮ. ಅಮ್ಮ ಧನ್ಯಳು ಅಂತ ಹೇಳ್ತೀನಿ ನಾನು. ಅಲ್ಲೆಲೂಯಾ. ಏನ್ ಅಮ್ಮ ಏನಾಗಿದ್ದಾಳೆ ಈಗ? ಯಾಕೆ ಧನ್ಯಳು ಅಂದ್ರೆ ಮನೆ ಕಟ್ಕೊಂಡಿರ್ಲಿಕ್ಕ ಅಲ್ಲ, ಅಮ್ಮನ ಗರ್ಭದಲ್ಲಿ ಒಬ್ಬ ಸೇವಕನು ಜನ್ಮಿಸಿದ್ದಾನೆ, ಸುಂದರಯ್ಯ ಜನ್ಮಿಸಿದ್ದಾನೆ. ರಾಜಮ್ಮ ಒಬ್ಬರೇ ಅಲ್ಲ, ಇಲ್ಲಿ ಬಂದಿರುವ ಎಲ್ಲಾ ದೈವ ಜನರು ಯಾರ್ಯಾರಿದ್ದಾರೆ ಅವರ ತಂದೆ ತಾಯಿಗಳು ಅವರು ಕೂಡ ಧನ್ಯರೇ. ಪಾಲರಾಜಯ್ಯ ಅವರ ತಾಯಿ ತಂದೆ ಹೆಸರು ಹೆಸರು ಕೇಳಿದ್ದು ಸ್ವಾಮಿ. ಅವರು ಬದುಕಿದಾರ ಅಂತ ನಾನು ಕೇಳಿಲ್ಲ. ಆಮೇನ್. ಸ್ವಾಮಿ ಎಲ್ಲ ರೆಬೆಕಮ್ಮ ಧನ್ಯರು. ಮತ್ತೆ
ಬಿಷಪ್ ಶಾಮೆಲ್ಲಯ್ಯ ಇದ್ದಾರೆ, ಅವರ ತಂದೆ ತಾಯಿ ಹೆಸರುಗಳು ಪೀಟ್ರು ರೂತಮ್ಮ, ಅವರು ಧನ್ಯರೇ. ಮತ್ತೆ ಪೀಟ್ರಯ್ಯ ಇದ್ದಾರೆ, ಪೀಟರ್ ಬಾಬಯ್ಯ, ಅವ್ರ ತಂದೆ ತಾಯಿ ಹೆಸರು ಸಂಪತ್ತು ಸೆಲ್ವಮಣಿ, ಅವರು ಬ್ಲೆಸ್ಸೆಡ್. ಈಗ ಎಲ್ಲರಿದ್ದಾರೆ, ನಮ್ಮ ತಂದೆ ತಾಯಿ ಕೂಡ ಇದ್ದಾರೆ, ಅವರು ಕೂಡ ಧನ್ಯರೇ. ನಮ್ಮ ತಾಯಿ ಹೆಸರು ನರಸಮ್ಮ, ತಂದೆ ಹೆಸರು ಚೌಧರಿ, IH ಚೌಧರಿ. ಇರ್ಲಿ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದೈವ ಜನರು ಕೂಡ ಕೂಡಿ ಬಂದಿದ್ದಾರೆ, ದೈವ ಮಕ್ಕಳು ಎಲ್ಲರೂ ಕೂಡಿ ಬಂದಿದ್ದಾರೆ, ದೇವರ ಮಕ್ಕಳ ತಂದೆ ತಾಯಿಗಳು ಎಲ್ಲರೂ ಧನ್ಯರೇ. ವಿಶೇಷವಾದ ಧನ್ಯತೆ ದೈವ ಜನರಾಗಿ ಸೇವಕರಾಗಿ ಯಾರು ಬಂದಿದ್ದಾರೋ ಅವರ ತಂದೆ ತಾಯಿಗಳು ಧನ್ಯರು. ಹಲ್ಲೆಲೂಯಾ. ವಿಶೇಷವಾಗಿ ಬರೇ ರಾಜಮ್ಮ ಹೆಸರು ಹೇಳಿ ಬೇರೆ ಹೆಸರು ಹೇಳಿಲ್ಲ ಅಂದ್ರೆ ಅದು ಬೇಜಾರಾಗುತ್ತೆ, ಸಂತೋಷ ಕಾಣಿಸೋದಿಲ್ಲ. ಅವರು ನಮ್ಮ ತಂದೆ ತಾಯಿಗಳು ಅವರು ಈ ಲೋಕದಲ್ಲಿ ಇಲ್ಲ ಇವತ್ತು, ಆದ್ರೂ ಅವರೆಲ್ಲರೂ ಧನ್ಯರೇ, ಧನ್ಯತೆಯನ್ನು ಪಡೆದುಕೊಂಡಿದ್ದಾರೆ ಅವರು. ಯಾಕಂದ್ರೆ ಅವ್ರ ಗರ್ಭದಲ್ಲಿ ನಾವು ಹುಟ್ಟಿ ಬೆಳೆದು ಬಂದಿದ್ದೀವಿ, ಸೇವೆಗೆ ಸಮರ್ಪಿಸಿಕೊಂಡು ಆತನ ರಾಜ್ಯ ಕಟ್ಟುವುದಕ್ಕೆ ನಾವು ಬಂದಿದ್ದೀವಿ. ಈಗ ನಾವೆಲ್ಲರೂ ಒಂದೇ ಸಭೆಯಾಗಿ ಬಂದಿದ್ದೀವಿ. ನಾವು ಬೇರೆ ಬೇರೆ ಚರ್ಚ್ಗಳು ಅಂತ ಹೇಳಬಾರದು. ನಾವು ಈ ಸಮಯದಲ್ಲಿ ಎಲ್ಲರೂ ಒಬ್ಬರೇ ಒಂದೇ ಚರ್ಚ್, ನಮ್ದು ಸಾರ್ವತ್ರಿಕ ಸಭೆ. ನಾವು ನಾಳೆ ಏಸಪ್ಪ 2ನೇ ಬಾರಿ ಬಂದಾಗ ನಾವೆಲ್ಲರೂ ಎತ್ತಲ್ಪಡುವಾಗ ಒಂದೊಂದು ಸಭೆಯಾಗಿ ಹೋಗೋದಿಲ್ಲ. ನಾವು ಎಲ್ಲರೂ ಅಂದ್ರೆ ಯಾರು ಎಲ್ಲರೂ ಅಂದ್ರೆ ಪರಿಶುದ್ಧರು, ಎಲ್ಲಾ ಸಭೆಗಳಲ್ಲಿರುವಂತಹ ಪರಿಶುದ್ಧರೆಲ್ಲರನ್ನು ಆತನು ಕರಗಳಿಂದ ನಮ್ಮನ್ನು ಕರೆದೊಯ್ಯುವ ದೇವರು. ಹಲ್ಲೆಲೂಯಾ. ಈ ಸಮಯದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸ್ವಲ್ಪ ಸಮಯ ನಾನು ಮುಗಿಸ್ಬಿಡ್ತೀನಿ. ನಾವು ಬರ್ಬೇಕಾದ್ರೆ ಮಾತಾಡ್ಕೊಂಡಿವಿ, ಆಮೇಲೆ ನಮ್ಮದು ಹಳ್ಳಿ ಸೇವೆ, ನೀವು ಪಟ್ಟಣ ಸೇವೆ. ಹಳ್ಳಿಗಳಲ್ಲಿ ಅಯ್ಯ ಒಂದೇ ನಿಮಿಷದಲ್ಲಿ ವಾಕ್ಯ ಮುಗಿಸ್ಬಿಡ್ರಯ್ಯ ಅಂತ, ಅಥವಾ ಒಂದು 5 ನಿಮಿಷದಲ್ಲಿ ವಾಕ್ಯ ಸ್ವಲ್ಪ ಹೇಳಿ ಮುಗಿಸ್ಬಿಡ್ರಯ್ಯ ಅಂತ. ರೂರಲ್ ಮಿನಿಸ್ಟ್ರಿ, ಹಳ್ಳಿ ಸೇವೆ, ಅದು ಪಟ್ಟಣದಲ್ಲಿ ನಡೆಯಂಗಿಲ್ಲ. ನಾವು ಇನ್ನೂ ವಾಕ್ಯ ಹೇಳೋದಕ್ಕೆ ಮುಂಚೆ ವಾಕ್ಯವನ್ನೇ ರೆಫರೆನ್ಸ್ ಅಂತ ತೆಗೆದು ಓದ್ತಾ ಇರ್ತಾರೆ ಪಟ್ಟಣದಲ್ಲಿರೋರು, ವಿದ್ಯಾವಂತರು. ಸರಿ, ಒಳ್ಳೇದೇ, ಸಂತೋಷ. ಈ ಸಮಯದಲ್ಲಿ 127ನೇ ಕೀರ್ತನೆ ಓದಿಕೊಳ್ಳೋಣ. 127. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ವ್ಯರ್ಥ ಅಂತ ಬರೆದೈತೆ ಇದರಲ್ಲಿ. ಯೆಹೋವನು ಪಟ್ಟಣವನ್ನ ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಬೆಳಗಾಗುವುದಕ್ಕಿಂತ ಮುಂಚೆ ಹೇಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಹೌದು. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿರುವ ಅಂಬುಗಳಿದ್ದಾರೆ. ಇವುಗಳಿಂದ ತನ್ನ ಬತ್ತಳಿಕೆಯನ್ನು ತುಂಬಿದವನು ಧನ್ಯನು. ಊರ ಬಾಗಲಲ್ಲಿ ವೈರಿಗಳ ಸಂಗಡ ವ್ಯಾಜ್ಯವಾಡುವಾಗ ಅಂತವರು ಅವಮಾನ ಹೊಂದುವುದಿಲ್ಲ. ಈಗ ತಾತ್ಪರ್ಯವಾಗಿ ಹೇಳಬೇಕಂದ್ರೆ ಈ 127ನೇ ಕೀರ್ತನ ಭಾಗದಲ್ಲಿ 2 ಮಾತುಗಳು ನಾವು ತೆಗೆದುಕೊಳ್ಳೋಣ. ನಮಗೆ ಬೇಕಾಗಿದ್ದು, ನಮಗೆ ಸಂಬಂಧಪಟ್ಟಿದ್ದು, ಒಂದು ಮನೆ, ಆಮೇಲೆ ಗರ್ಭಫಲ, ಯೆಹೋವನು ಕೊಡುವ ಬಹುಮಾನ. ಇಲ್ಲಿ ರಾಜಮ್ಮ ಅವರಿಗೆ ಹೆಣ್ಣು ಮಕ್ಕಳು ಇದ್ದಾರೆ, ಗಂಡು ಮಕ್ಕಳು ಇದ್ದಾರೆ. ಹೆಣ್ಣು ಮಕ್ಕಳನ್ನ ಬೈಬಲ್ ನಲ್ಲಿ ಏನ್ ಕರೀತಾರೆ ಅಂದ್ರೆ ಗರ್ಭಫಲವು ಅಂತ ಕರೀತಾರೆ, ಬಹುಮಾನ. ಗಂಡು ಮಕ್ಕಳನ್ನ ಏನಂತ ಕರೀತಾರೆ? ಸ್ವಾಸ್ಥ್ಯ ಅಂತ ಕರೀತಾರೆ. ಈಗ ಮಗಳು ಹುಟ್ಟಿದ ಮೇಲೆ ಅಳಿಯ ಹೆಂಡತಿ ಮನೆಗೆ ಬರ್ತಾನ, ಹೆಂಡತಿ ಗಂಡನ ಮನೆಗೆ ಹೋಗ್ತಾಳ? ಹೌದಲ್ಲ? ಹಾಗಾಗಿ ಹೆಣ್ಣು ಮಕ್ಕಳು ಅದು ಬಹುಮಾನ ಇದ್ದಂಗ, ಗಿಫ್ಟ್, ಗಾಡ್ಸ್ ಗಿಫ್ಟ್. ಅವರು ಹೋಗಲೇಬೇಕು. ನಂತರ
ಸ್ವಾಸ್ಥ್ಯ. ಸ್ವಾಸ್ಥ್ಯ ಅಂದ್ರೆ ಈಗ ಮನೆ ಕಟ್ತೀವಿ, ಮನೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತದ? ಹೋಗೋದಿಲ್ಲ. ಒಂದು ಜಮೀನ್ ತಗೊಳ್ತೀವಿ, ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗ್ತದ? ಇಲ್ಲ. ಅದು ಸ್ವಾಸ್ಥ್ಯ, ಒಂದೇ ಕಡೆ ಇರೋದು, ಬೆಲೆ ಬಾಳುವುದು. ಆತರ ಮಕ್ಕಳು, ಗಂಡು ಮಗ ಸ್ವಾಸ್ಥ್ಯ, ಹೆಣ್ಣು ಮಗಳು ಗರ್ಭಫಲ, ಬಹುಮಾನ. ಬಹುಮಾನ ಬೆಳ್ಳಿ ಬಂಗಾರ ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡು ಹೋಗ್ಬೋದು. ಆ ರೀತಿ ಮಗಳು ಈ ಮನೆಯಿಂದ ಆ ಮನೆಗೆ ಟ್ರಾನ್ಸ್ಫರ್ ಆಗ್ತಾಳೆ. ಆಗಲಿ. ಈಗ ಮನೆ ಕಟ್ಟುವುದು ಬಗ್ಗೆ ನಾವು ಮಾತಾಡೋಣ. ಮನೆ ಕಟ್ಟುವುದು, ಮನೆ ಕಟ್ಟಬೇಕು ಅನ್ನೋದಾದ್ರೆ ಮನೆ ಯಾರು ಕಟ್ಟಬೇಕು? ನಾವೇನ್ ತಿಳ್ಕೊಂತೀವಿ ಅಂದ್ರೆ ನಾವೇ ಕಟ್ತಾ ಇದೀವಿ ಅಂತ ತಿಳ್ಕೊಳ್ತೀವಿ, ಕಟ್ತೀವಿ. ಆದ್ರೆ ನಮ್ಮ ಪ್ರಯಾಸ ವ್ಯರ್ಥ. ನೋಡ್ರಿ, ಮನೆ ಕಟ್ಟಿ ಆದ್ಮೇಲೆ ಮನೆಯಲ್ಲಿ ಯಾರು ವಾಸ ಮಾಡಿಲ್ಲ ಅಂತಂದ್ರೆ ಆ ಮನೆ ಕಟ್ಟಿ ಪ್ರಯೋಜನ ಇಲ್ಲ. ಅಂತ ಮನೆ ನಮ್ಗೆ ಬೇಕಾಗಿಲ್ಲ. ದೈವಜನರು ಹೇಳೋ ಪ್ರಕಾರ, ದೈವ ವಾಕ್ಯ ಹೇಳೋ ಪ್ರಕಾರ ನಮ್ಗೆ ಎಂತ ಮನೆ ಬೇಕು, ಮನೆ ಹೇಗಿರಬೇಕು ಅನ್ನೋದಾದ್ರೆ ಬೈಬಲ್ನಲ್ಲಿ ಒಂದೆರಡು ಮಾತುಗಳು ನಾವು ಕೇಳ್ತೀವಿ. ಏನಂದ್ರೆ, ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 33ನೇ ವಚನ ತೆಗೆದುಕೊಳ್ಳೋಣ. 2 ನಮೂನೆ ಮನೆಗಳಿದ್ದಾವೆ, ಅದರ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ತೆಗೆದುಕೊಳ್ಳೋಣ. ಯೆಹೋವನು ದುಷ್ಟನ ಮನೆಯನ್ನು ಶಪಿಸುವನು, ಯೆಹೋವನು ದುಷ್ಟನ ಮನೆಯನ್ನು ಶಪಿಸುವೆನು, ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು. ದೇವರು ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ ಅಂದಾಗ ಎಲ್ಲರೂ ಆಮೇನ್ ಅಂತ ಹೇಳ್ಬೇಕು. ದೇವರಿಗೆ ಸ್ತೋತ್ರವಾಗಲಿ. ಈ ಬೈಬಲ್ ನಲ್ಲಿ 2 ಮನೆಗಳನ್ನ ನೋಡ್ತಾ ಇದೀವಿ. ಒಂದು ದುಷ್ಟರ ಮನೆ, ಇನ್ನೊಂದು ನೀತಿವಂತರ ಮನೆ. ದುಷ್ಟರು ಯಾರು ಮೊದಲು ಅದು ಮಾತಾಡ್ಬಿಡೋಣ. ನಮ್ಮಲ್ಲಿ ದುಷ್ಟರು ಇದ್ದಾರೆ, ಇಲ್ಲಂತ ಅಲ್ಲ. ದೇವರ ಮಕ್ಕಳಲ್ಲಿ ಕೂಡ ಕೆಲವರು ದುಷ್ಟರು ಇರುತ್ತಾರೆ. ದುಷ್ಟ ಆಲೋಚನೆಗಳು ಬರುವಂತವರು, ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂತವರು, ದೇವರಿಗೆ ಅವಿಧೇಯತವಾಗಿ ನಡೆದುಕೊಳ್ಳುವವರು, ಅವರು ದುಷ್ಟರು. ಯಾರು? ದುಷ್ಟರು. ದೇವರಂದ್ರೆ ಯಾರು? ದೇವರಂದ್ರೆ ನಮಗೆ ಈಗ ನೋಡುವ ದೇವರು ಯಾರು ಅಂದ್ರೆ ದೇವರೇ ವಾಕ್ಯ, ವಾಕ್ಯವೇ ಹೇಳಬೇಕು. ದೇವರೇ ವಾಕ್ಯ, ವಾಕ್ಯವೇ ದೇವರು. ನಮ್ಗೆ ದೇವರ ವಾಕ್ಯದಲ್ಲಿ ದೇವರು ನೋಡ್ತಾ ಇದ್ದೀವಿ ನಾವು. ದೇವರೇ ಮಾತಾಡ್ತಾ ಇದ್ದಾರೆ ನಮ್ಮ ಜೊತೆ. ಹೇಗೆ? 1ನೇ ಯೋಹಾನ 1ನೇ ವಚನದಲ್ಲಿ ಏನ್ ಹೇಳ್ತಾ ಇದ್ದ ವಾಕ್ಯ ಅಂತಂದ್ರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೆಲ್ಲಿತ್ತು? ಆ ವಾಕ್ಯವೇ ಏನಾಗಿತ್ತು ಅಂದ್ರೆ ನಮ್ಮ ದೇವರು ಯಾರು? ವಾಕ್ಯವೇ ನಮ್ಮ ದೇವರು. ನಮ್ಮ ದೇವರು ಯಾರು? ವಾಕ್ಯವೇ. ಮತ್ತೆ ಯೋಹಾನ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಏಸಪ್ಪ ಸಮರೆಯ ಆ ಸೀಮೆಗೆ ಹೋದಾಗ, ಆ ಸಮರ ಸ್ತ್ರೀ ಬಂದಾಗ ಒಂದು ಮಾತು ಹೇಳ್ತಾನೆ ಸ್ವಾಮಿ. ಏನ್ ಹೇಳ್ತಾನೆ? ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ನಾವೆಲ್ಲರೂ ಆತ್ಮದಲ್ಲಿ ಕಲಿತು ಬಂದಿವಿ, ಸೇರಿ ಬಂದಿವಿ. ನಮ್ಮ ಮಧ್ಯದಲ್ಲಿ ಆತ್ಮದೇವರಿದ್ದಾರೆ. ವಾಕ್ಯನ ಹೇಳ್ತದೆ, ಎಲ್ಲಿ 2 ಅಥವಾ 3 ಸೇರಿ ಬರ್ತಾರೋ ಅವ್ರ ಮಧ್ಯದಲ್ಲಿ ನಾನು ಇರ್ತೀನಿ ಅಂದಿದ್ದಾರೆ. ಅವರು ವಾಗ್ದಾನ, ಅದು ನೆರವೇರ್ತದದು. ಆ ರಾಜಾದಿರಾಜನು, ಆ ಮಹಿಮ ಸ್ವರೂಪನು, ಮಹಿಮೆಯುಳ್ಳ ಅರಸನು ನಮ್ಮ ಮಧ್ಯದಲ್ಲಿದ್ದಾರೆ. ಅವರ ಪ್ರಸನ್ನತೆ ಇದೆ ಇಲ್ಲಿ. ಅವರ ಪ್ರಸನ್ನತೆ ನಮ್ಮೆಲ್ಲರ ಮಧ್ಯದಲ್ಲಿ ಸಂಚರಿಸ್ತಾ ಇದೆ. ಒಂದು ವೇಳೆ ಅವರಿಲ್ಲ, ವಾಕ್ಯ ದೇವರಿಲ್ಲ, ವಾಕ್ಯ ಸ್ವರೂಪನಾದ ದೇವರಿಲ್ಲ, ನಾವು ಸಿನಿಮಾ ಮಾತುಗಳು ಮಾತಾಡ್ತೀವಿ, ರಾಜಕೀಯದ ಬಗ್ಗೆ ಮಾತಾಡ್ತೀವಿ, ವ್ಯಾಪಾರದ ಬಗ್ಗೆ ಮಾತಾಡ್ತೀವಿ, ರೌಡಿಸಂ ಬಗ್ಗೆ ಮಾತಾಡ್ತೀವಿ, ಬೇಕಾದುಗಳನ್ನು ಮಾತಾಡ್ತೀವಿ. ಅವೆಲ್ಲವುಗಳು ಇಲ್ಲಿ ನಡೆಯಂಗಿಲ್ಲ, ಅವೆಲ್ಲ ಆಗ್ತಾ ಇಲ್ಲ. ಇಲ್ಲಿ ಆಗುತ್ತಿರುವುದು ಒಂದು ದೇವರ ಮಾತುಗಳು. ದೇವರು ಮಾತಾಡ್ತಾ ಇದ್ದಾನೆ ನಮ್ಮ ಜೊತೆಯಲ್ಲಿ. ನಮ್ಮ ದೇವರು ಮಾತಾಡುವ ದೇವರು, ನಮ್ಮ ದೇವರು ಮಾತಾಡುವ ದೇವರು, ಜೀವನ ದೇವರು.
ಪುನರುತ್ಥಾನವಾದ ದೇವರು. ಈ ಲೋಕದಲ್ಲಿ ಎಲ್ಲ ನಾನೇ ದೇವರು ಅಂತ ಹೇಳ್ಕೊಂಡು ಬಂದರು, ಸತ್ತು ಹೋದ್ರು, ಅವರೆಲ್ಲ ಸಮಾಧಿ ಮಾಡಲ್ಪಟ್ಟರು, ತಿರುಗಿ ಯಾರು ಎದ್ದು ಬಂದಿಲ್ಲ. ಏಸಪ್ಪ ಒಬ್ಬರೇ ಸತ್ತು ಉಣಲ್ಪಟ್ಟು ಸಮಾಧಿಯಾಗಿ ಮೂರನೇ ದಿನ ಜೀವಂತವಾಗಿ ಎದ್ದು ಬಂದಿದ್ದಾರೆ, ಪುನರುತ್ಥಾನನಾಗಿ ಬಂದಿದ್ದಾರೆ. ಪುನರುತ್ಥಾನ ಅಂದರೆ ಪುನರ್ ಅಂದರೆ ಮತ್ತೆ, ಉತ್ಥಾನ ಅಂದರೆ ಜೀವದಿಂದ ಎದ್ದು ಬರುವುದು. ಈ ಲೋಕದಲ್ಲಿ ಯಾರು ಜೀವದಿಂದ ಎದ್ದು ಬಂದಿಲ್ಲ, ಏಸಪ್ಪ ಒಬ್ಬರೇ ಎದ್ದು ಬಂದಿದ್ದಾರೆ. ಏಸಪ್ಪ ನಮ್ಮೆಲ್ಲರಿಗಿಂತ ಮುಂಚೆನೆ ಈ ಮನೆಯಲ್ಲಿ ಬಂದು ವಾಸ ಮಾಡಲಿಕ್ಕೆ ಆತ ಸಿದ್ಧನಾಗಿದ್ದಾನೆ. ದೇವರು ಸ್ತೋತ್ರವಾಗಲಿ. ಈಗ ದುಷ್ಟನ ಮನೆ ಬಗ್ಗೆ ನಾವು ಮಾತಾಡಿದ್ವಿ. ಏನು ದುಷ್ಟನ ಮನೆ ಹೇಗಿರ್ತದೆ? ದೇವರಿಗೆ ವಿರುದ್ಧವಾಗಿ ಕಾರ್ಯಗಳು, ಪಾಪದ ಕಾರ್ಯಗಳು, ದೇವರನ್ನ ತಿರಸ್ಕಾರ ಮಾಡುವ ಕಾರ್ಯಗಳು, ದೇವರಿಗೆ ಅವಿಧೇಯತೆಯಿಂದ ನಡೆಯುವಂತ ಕಾರ್ಯಗಳು, ಅಂತ ಮನೆಗಳನ್ನು ದೇವರು ಏನ್ ಮಾಡ್ತಾನಂತೆ? ಶಪಿಸುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳಿರಿ. ನಿಮ್ಮ ಮನೆ ಹೇಗಿದೆ? ನನ್ನ ಮನೆ ಹೇಗಿದೆ? ನಿತ್ಯವೂ ನಿರಂತರವೂ ನಮ್ಮ ಮನೆಗಳಲ್ಲಿ ಏಸಪ್ಪನ ಪ್ರಾರ್ಥನೆ ನಡೀತಾ ಇದೆಯಾ? ಕುಟುಂಬ ಪ್ರಾರ್ಥನೆ ನಡೀತಾ ಇದೆಯಾ? ಎಲ್ಲಾ ಪ್ರಾರ್ಥನೆಗಳು ನಡೀತಾ ಇದೆಯಾ? ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟಿದೀವಿಯಾ? ಎಂತ ಸ್ಥಾನ ಕೊಡ್ಬೇಕು ದೇವರಿಗೆ? ಮೊದಲನೇ ಸ್ಥಾನ ಕೊಡಬೇಕು. ಹಲ್ಲೆಲೂಯಾ. ಪ್ರಿಯ ಮಕ್ಕಳೇ, ನಮ್ಮ ಜೀವನದಲ್ಲಿ ಮೊದಲನೇ ಸ್ಥಾನ ಏಸಪ್ಪನಿಗೆ ಕೊಡಬೇಕು. ಏಸಪ್ಪನಿಗೆ ಬಿಟ್ಟು ಬೇರೆ ಯಾರಿಗನ್ನು ಕೊಟ್ರೆ ಅದು ವಿಗ್ರಹ ಪೂಜೆ. ಹಲ್ಲೆಲೂಯಾ. ಸಮರಸ್ಥಿರು ಕೂಡ ಹೇಳಿದ ಏಸಪ್ಪ, ಏನು ಹಿಂದೆ ಜನರು ಗುಡ್ಡಗಳ ಮೇಲೆ, ಪರ್ವತಗಳ ಮೇಲೆ ಹೋಗಿ ದೇವರನ್ನ ಆರಾಧಿಸ್ತಾ ಇದ್ರು, ಆ ಪರಿಸ್ಥಿತಿಗೆ ಇಲ್ಲ. ಈಗ ಹೇಗಾಗಿದೆ ಪರಿಸ್ಥಿತಿ ಅಂದ್ರೆ, 1 ಕೊರಿಂಥಿ 3ನೇ ಅಧ್ಯಾಯ 16ನೇ ವಚನ ಏನ್ ಹೇಳ್ತಾರೆ ನೋಡ್ರಿ. 1 ಕೊರಿಂಥಿ 3rd chapter 16th verse. ನೀವು ದೇವರ ಆಲಯವಾಗಿದ್ದರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಸಾಕು, ಯಾಕೆಂದರೆ ಸಾಕು. ಈಗ ಅವಿಧೇಯರ ಮನೆ ಯಾಗಿರ್ತದಂತ ಅಲ್ಲಿ ಹೋಗಿ ಮಾತಾಡ್ತಾ ಇದ್ವಿ. ಆ ಮನೆಯಲ್ಲಿ ಒಳಗೆ ಹೋಗಿ ದೇವರಿಗೆ ಅವಿಧೇಯತ ಕಾರ್ಯಗಳು ನಡೆಯಬಾರದು. ಏಸಪ್ಪನಿಗೆ ಮೊದಲನೇ ಸ್ಥಾನ ಕೊಡಬೇಕು. ಅದ ಬಿಟ್ಟು ಒಂದು ವೇಳೆ ನಮ್ಮ ಪಾಸ್ಟಮ್ಮ ಪುಷ್ಪಲತಮ್ಮ ಇದ್ದಾರೆ, ಮೊದಲನೇದಾಗಿ ನೀನು ಯಾರನ್ನ ಇಷ್ಟಪಡ್ತೀಯಮ್ಮ ಅಂದ್ರೆ ಏಸಪ್ಪನಂತಾಳೆ. ನನ್ನ ಪಕ್ಕದಲ್ಲಿ ಇದ್ರು ಕೂಡ ಒಂದು ವೇಳೆ ನನ್ನ ಗಂಡನ್ನೇ ನಾನು ಪೂಜೆ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಗೌರವ ಕೊಡ್ತೀನಿ ಅನ್ನೋದಾದ್ರೆ ನಾನು ಮಟಾಶ್, ನಾನು ಹೋಗ್ಬಿಡ್ತೀನಿ, ಇರೋದಿಲ್ಲ, ನಾನು ವಿಗ್ರಹ ಆಗ್ಬಿಡ್ತೀನಿ ಆಯಮ್ಮನ ಪಾಲಿಗೆ. ಅದೇ ವೇಳೆ ನನ್ನ ಯಾರಾದ್ರೂ ಕೇಳಿದ್ರು ಕೂಡ ಮೊದಲನೇದು ಯಾವುದು? ಏಸಪ್ಪ ಮೊದಲನೇ ಸ್ಥಾನ. ನಾವು ತಿರುಪತಿಗೆ ಹೋಗೋದು ಬೇಕಾಗಿಲ್ಲ, ಯೆರೂಸಲೇಮ್ಗೆ ಹೋಗೋದು ಬೇಕಾಗಿಲ್ಲ, ನಾವು ಯಾವ ಊರಿಗೆ ಹೋಗೋದು ಬೇಕಾಗಿಲ್ಲ, ವೇಳಂಕಣಿಗೆ ಹೋಗೋದು ಕೂಡ ಬೇಕಾಗಿಲ್ಲ. ಅವೆಲ್ಲ ಎರಡನೇ ಸ್ಥಾನ. ಮೊದಲನೇ ಸ್ಥಾನ ಏಸಪ್ಪ. ಮೊದಲನೇ ಸ್ಥಾನ ಏಸಪ್ಪ. ಒಂದು ಮೇಲೆ ಎಲ್ಲರ ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ನನಗೆ ಮೊದಲನೇ ಸ್ಥಾನ ಏಸಪ್ಪ. ಹಾಗಾದ್ರೆ ಏಸಪ್ಪ ನಿನ್ನ ಒಳಗೆ ಬರ್ತಾನೆ. ಈಗ ವಾಕ್ಯ ಏನ್ ಹೇಳ್ತು? ನಿನ್ನ ಹೃದಯವೇ ನನ್ನ ಆಲಯವು. ದೇವರಿಗೆ ಆಲಯವಾಗಿರಬೇಕು ನಮ್ಮ ಆತ್ಮ. ಈಗ ಏಸಪ್ಪ ಬರ್ಬೇಕು ನಮ್ಮ ಮನೆಯಲ್ಲಿ, ನಮ್ಮ ಹೃದಯದಲ್ಲಿ ಬರ್ಬೇಕು ಏಸಪ್ಪ. ಬರ್ತಾರ? ಹೇಳ್ರಿ, ಬರ್ತಾರ? ಪರಿಶುದ್ಧವಾಗಿದ್ರೆ ಮಾತ್ರ ಬರ್ತಾರೆ. ಹೇಗೆ? ಒಂದು ವಾಕ್ಯ ನೋಡಿಕೊಳ್ಳೋಣ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನ.
ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಧ್ವನಿಯನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವನು. ಸಾಕು. ಈಗ ಪ್ರಿಯ ಮಕ್ಕಳೇ, ಏಸಪ್ಪ ಹೇಳ್ತಾ ಇದ್ದಾನೆ, ನಮ್ಮ ಹೃದಯದೊಳಗೆ ಬರ್ತೀನಿ ಅಂತ. ಅಂದ್ರೆ ಬಾಗಿಲ ಹತ್ರ ನಿಂತು ಬಾಗಿಲು ತಟ್ತಾ ಇದ್ದಾನೆ, ಮನೆ ಬಾಗಿಲು ತಟ್ತಾ ಇದ್ದಾನೆ. ಬಾಗಿಲು ತೆಗೆದ್ರೆ ಒಳಗೆ ಬರ್ತಾರೆ. ಒಂದು ಮಾತು, ಬಾಗಿಲ ತೆಗೆದ ಮೇಲೆ ಬಾಗಿಲಲ್ಲಿ ಯಾರಾದರೂ ಗಲೀಜು ಮಾಡಿದ್ರೆ, ಕಕ್ಕಸ್ ಮಾಡಿದ್ರೆ, ಯಾರೇ ಮನುಷ್ಯನ ಒಳಗೆ ಬರ್ತಾನ? ಬರಲ್ಲ. ಯಾಕೆ ಬರಲ್ಲ? ಅದೇ ಆ ರೀತಿಯಲ್ಲಿ ಏಸಪ್ಪ ನಮ್ಮ ಹೃದಯದ ಹೊರಗಡೆ ನಿಂತು ತಟ್ತಾ ಇದ್ದಾನೆ, ಒಳಗೆ ಬರ್ತೀನಿ ಅಂತ ಇದ್ದಾನೆ. ನಾವು ಹೇಗಿರ್ಬೇಕು? ನಮ್ಮ ಹೃದಯ ಪರಿಶುದ್ಧವಾಗಿರ್ಬೇಕು. ನಮ್ಮ ಮನೆ ಹೇಗಿರ್ಬೇಕು? ಈ ಮನೆ ಕೂಡ ಕಟ್ಟಿರುವಂತ ಈ ಮನೆ ಒಳಗೆ ದೇವರನ್ನ ಮಹಿಮೆ ಪಡಿಸುವ ಮಾತುಗಳು, ದೇವರನ್ನ ಪರಿಶುದ್ಧಪಡಿಸುವ ಕಾರ್ಯಗಳು ನಡಿಬೇಕು ಈ ಮನೆಯಲ್ಲಿ. ಈ ಮನೆ ಒಳಗೆ ಅವರು ಹೇಗಿರಬೇಕು ಅಂದ್ರೆ ದೇವರಿಗೆ ಸಾಕ್ಷಿ ಆಗಿರಬೇಕು. ಹಲ್ಲೆಲೂಯ. ಹೇಗಿರಬೇಕು? ಹಾಗೂ ನಮ್ಮ ಹೃದಯ ಪಾಪವಿಲ್ಲದೆ ಪರಿಶುದ್ಧವಾಗಿರುವುದಾದ್ರೆ ಯೇಸು ಕ್ರಿಸ್ತನು ನಮ್ಮ ಹೃದಯದೊಳಗೆ ಬರಲಿಕ್ಕೆ ಸಿದ್ಧನಾಗಿದ್ದಾನೆ. ಕರೆದುಕೊಳ್ಳುವಿಯಾ ಪ್ರಿಯ ಮಕ್ಕಳೇ? ಏಸಪ್ಪ ಒಳಗೆ ಬರಲು ಇಷ್ಟನಾ ಇಲ್ಲ ಅಹಿಷ್ಟನಾ? ಇಷ್ಟನಾ ಅಹಿಷ್ಟನಾ? ನೋಡ್ರಿ, ಅಹಿಷ್ಟ ಅಂದ್ರೆ ವಾಕ್ಯ ಹೇಳಿದಂಗೆ ದೇವರು ಯಾವ ಮನೆ ಎಂಬುದು 3:33 ಮೊದಲನೇ ಮನೆ ದುಷ್ಟರಾಗ್ಬಿಡ್ತೀವಿ ನಾವು. ಏಸಪ್ಪನಿಗೆ ಮೊದಲನೇ ಸ್ಥಾನ ಕೊಟ್ಟು ಪರಿಶುದ್ಧವಾಗಿದ್ದು ನಾವು ನಮ್ಮ ಮನ ಒಳಗೆ ಅಥವಾ ನಮ್ಮ ಹೃದಯದೊಳಗೆ ಏಸಪ್ಪನ ನಾವು ತೆಗೆದುಕೊಳ್ಳಬೇಕು ಅನ್ನೋದಾದ್ರೆ ನಾವು ಹೇಗಿರಬೇಕು? ನೀತಿವಂತರು. ನೀತಿವಂತರು ಯಾರು ಅಂತಂದ್ರೆ, ನೀತಿವಂತರಂದ್ರೆ ಏಸಪ್ಪನ ನಂಬಿ ದೀಕ್ಷಾ ಸ್ನಾನ ಪಡೆದುಕೊಳ್ತೀವಲ್ಲ. ದೀಕ್ಷಾ ಸ್ನಾನ ಅಂದ್ರೆ ನೀರು ಯೇಸು ಕ್ರಿಸ್ತನ ಪವಿತ್ರವಾದ ರಕ್ತ. ರಕ್ತದಲ್ಲಿ ತೊಳೆಯಲ್ಪಟ್ಟವರು ಮಕ್ಕಳು, ಅವರು ನೀತಿವಂತರು. ಬಾಪ್ಟಿಸಂ ತೆಗೆದುಕೊಳ್ಳುವುದೆಂದರೆ ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದಲ್ಲಿ ತೊಳೆಯಲ್ಪಟ್ಟವರು. ಹಲ್ಲೆಲೂಯ. ಅವರು ನೀತಿವಂತರು. ಆ ನೀತಿವಂತರ ಮನೆ ಹೇಗಿರುತ್ತೆ? ಪರಿಶುದ್ಧವಾಗಿರುತ್ತೆ. ಏನ್ ಮಾಡ್ತಾನಂತ ದೇವರ ವಾಕ್ಯದಲ್ಲಿ? ಆಶೀರ್ವದಿಸ್ತೀನಿ ಅಂತ ಇದ್ದಾನೆ ಸ್ವಾಮಿ. ಆಶೀರ್ವಾದ ಅಂದ್ರೆ ಏನು? ನಾವು ದುಡಿದಿದ್ದು ನಾವೇ ಅನುಭವಿಸಬೇಕು, ಸುಖ ಸಂತೋಷಗಳನ್ನು ಅನುಭವಿಸಬೇಕು, ಆರೋಗ್ಯವಾಗಿರಬೇಕು, ಆಯುಷ್ ಹೊಂದಿಕೊಂಡಿರಬೇಕು, ಅಭಿಷೇಕ ಹೊಂದಿಕೊಂಡಿರಬೇಕು. ಅಂತವರಾಗಿರಬೇಕು ನಾವು. ಮಕ್ಕಳೇ, ದೇವರು ಇವತ್ತಿನ ನನ್ನ ಜೊತೆ ನಮ್ಮೆಲ್ಲರ ಜೊತೆ ಮಾತಾಡ್ತಾ ಇದ್ದಾನೆ. ನೀತಿವಂತರ ಮನೆಯನ್ನು ದೇವರು ಏನ್ ಮಾಡ್ತಾನಂತೆ? ಆಶೀರ್ವಾದ ಅನ್ನೋದಾದ್ರೆ ಈ ಮನೆ ಒಳಗೆ ಯಾವ ಕೊರತೆಗಳು ಇರಲ್ಲ, ಯಾವ ತಂಟೆ ತಗಾದಗಳು ಇರೋದಿಲ್ಲ. ಈ ಮನೆ ಒಳಗೆ ಏನಿರ್ಬೇಕು? ಅಕ್ಕಪಕ್ಕದ ಮನೆಯವರಾಗಲಿ, ಹಿಂದೆ ಮುಂದಿನ ಮನೆಯವರಾಗಲಿ, ಕುಟುಂಬದ ಮನುಷ್ಯರ ಒಳಗಾಗಲಿ, ಸಭೆ ಮಕ್ಕಳ ಜೊತೆ ಆಗಲಿ, ನಾವು ಹೇಗಿರಬೇಕು ಅಂದ್ರೆ ನಾವು ಏಸಪ್ಪನ ಪ್ರೀತಿ ಹೊಂದಿಕೊಂಡು ಪ್ರೀತಿ ಕ್ಷಮೆ ಪ್ರಾರ್ಥಿಸುವವರಾಗಿರಬೇಕು. ನಾವು ನಿತ್ಯ ಈ ಮನೆಯಲ್ಲಿ ಪ್ರಾರ್ಥನೆಗಳು ನಡಿಬೇಕು. ಈ ಮನೆಯೊಳಗೆ ದೇವರ ಹಾಡುಗಳು, ಮಾತುಗಳು ಇರಬೇಕು. ಹಾಗಾದ್ರೆ ನೀವು ನೀತಿವಂತರಾಗ್ತೀರಿ. ಹಾಗಾದ್ರೆ ನಿಮ್ಮಲ್ಲಿ ದೇವರ ಕಾರ್ಯವು ಜರುಗುತ್ತದೆ. ದೇವರ ಇಷ್ಟ ಪ್ರಕಾರ, ವಾಕ್ಯ ಪ್ರಕಾರ ಈ ಮನೆ ಒಳಗೆ ಆಶೀರ್ವಾದಗಳಿಂದ ತುಂಬಿರುತ್ತದೆ. ನಿನ್ನ ಮನೆ ಕೂಡ, ಬಂದ ಮಕ್ಕಳೆಲ್ಲರೂ ಕೂಡ ನಿಮ್ಮ ಮನೆಗಳನ್ನು ಒಂದ್ಸಾರಿ ಪರೀಕ್ಷೆ ಮಾಡಿಕೊಳ್ಳಿರಿ. ಒಂದು ಮನೆಗೆ ಹೋಗಿದ್ದೆ ನಾನು, ಪ್ರಾರ್ಥನೆ ಮಾಡೋಣ ಅಂತ. ಬೈಬಲ್ ತೆಗಿಯಮ್ಮ ಅಂತಂದ್ರೆ ಹುಡುಕಾಡ್ತಾರೆ ಮನೆಯಲ್ಲಿ ಬೈಬಲ್ ಎಲ್ಲಿ ಅಂತ. ಆಮೇಲೆ ಜ್ಞಾಪಕ ಬಂತ ನಮಗೆ, ಮೇಲೆ ಅಟ್ಟ ಮೇಲೆ ಎಲ್ಲೋ ಬಿಸಾಕಿದ್ದಾರೆ ಬೈಬಲ್.
ಅದೇನೋ ಎತ್ತರ ಇಟ್ಕೊಂಡು ಹೋಗಿ ಆ ಬೈಬಲ್ ತೆಗೆದು ನಾನು ಮುಂದೆ ಒರೆಸಿ ಅದನ್ನು ತೆಗೆದುಕೊಂಡು ಬಂದರು. ಅದು ದೇವ್ರ ಮನೆನಾ? ದೇವ್ರು ಇರ್ತಾನಂತ ಮನೆಗಳಲ್ಲಿ. ಇನ್ನೊಂದು ಮನೆ, ನಮ್ಮ ಹಳ್ಳಿ ಒಂದು ಹೊಸ ಮನೆ ಕಟ್ಟಿದ್ರು. ಹೊಸ ಮನೆ ಕಟ್ಟಿ ಒಂದು ದಿನ ಅವ್ರಿಗವರೇ ಮಾಡಿಕೊಂಡು ಮನೆ ಒಳಗೆ ಹೋಗಿ ನಿದ್ದೆ ಮಾಡಿ ಹೊರಗೆ ಬಂದಾರ. ಒಂದು ತಿಂಗಳಾಗಿದೆ, ಮತ್ತೆ ಆ ಮನೆ ಒಳಗೆ ಹೋಗಿಲ್ಲ. ಅವರು ಆ ಮನೆ ಒಳಗೆ ಹೋಗಿಲ್ಲ. ನಾವು ಒಂದು ತಿಂಗಳಾದ್ಮೇಲೆ ಆ ಊರಿಗೆ, ಆ ಹಳ್ಳಿಗೆ, ಆ ಮನೆಗೆ ಹೋಗಿದ್ವಿ. ಅಯ್ಯ ಪಾಸ್ಟರ್ ಅಯ್ಯ, ನಮ್ಮ ಮನೇಲಿ ನೀವು ಮಲ್ಕೋಬೇಕು. ನನಗೇನು ಮಲಗಲಿಕ್ಕೆ ಆಯ್ತು, ನಮ್ಗೆ ಭಯ ಇಲ್ಲ. ಏನು ನೀವು ಯಾರು ನನ್ನೊಬ್ಬನ ಮಲಗಿಸಾರ, ಅವರೆಲ್ಲರೂ ಹೊರಗೆ ಮಲಗಿ. ಯಾಕೆ ಅಂದ್ರೆ ಆ ಮನೆ ಒಳಗೆ ದೆವ್ವ ಇದೆ ಅಂತೆ. ಅಂದ್ರೆ ದೇವ ನನ್ನೊಬ್ಬನೇ ಹಿಡ್ಕೊಳ್ಬೇಕು, ಅವರೆಲ್ಲ ಎಸ್ಕೇಪ್ ಆಗಿಬಿಡ್ಬೇಕು. ಇದಾ ನೀತಿವಂತರ ಮನೆ? ಸರಿ, ನಾನು ರಾತ್ರಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಆರಾಧನೆ ಹಳ್ಳಿಗೆ ಒಂದಿನ ಮುಂಚೆನೆ ಹೋಗಿದ್ದೀವಿ. ರಾತ್ರಿ ನನ್ನ ಪಾಟಿಗೆ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ, ಬೈಬಲ್ ಓದ್ಕೊಂಡಿದ್ದೀನಿ, ಮಲಗಿದ್ದೀನಿ, ಹಾಯಾಗಿ ಚೆನ್ನಾಗಿ ಮಲಗಿದ್ದೀನಿ. ಬೆಳಗ್ಗೆ ಸಭೆಯಲ್ಲಿ ರೊಟ್ಟಿ ದ್ರಾಕ್ಷರಸ ಹೋಲಿಕಮ್ಮೆ ಕಾರ್ಯ. ಆವಾಗ ಆ ಸಭೆಯಲ್ಲಿ ಸ್ವಲ್ಪ ದ್ರಾಕ್ಷರಸ ಕೊಡುವ ಗ್ಲಾಸ್ಗಳು ಕಡಿಮೆ ಇದ್ವು. ನಾವೇನ್ ಮಾಡಿದ್ವಿ, ಒಂದೇ ಪಾತ್ರೆಯಲ್ಲಿ ಎಲ್ಲರೂ ನಾಲಿಗೆಯಲ್ಲಿ ಹಾಕ್ತಾ ಇದ್ವಿ. ಬಾಯಿ ತೆಗೆದು ದ್ರಾಕ್ಷರಸ ಹಾಕ್ತಾ ಇದ್ವಿ. ಆ ಮನೆ ಓನರು ಬಂದ್ರು. ಆಯಮ್ಮ ನಾಲಿಗೆ ತಗು ಅಂದ್ರೆ ತೆಗಿದ್ರು. ಹೊರಗೆ ನಾಲಿಗೆ ತೆಗೆದ್ರೆ ಕೆಂಪಗೆ ರಾಕ್ಷಸಿ ನಾಲಿಗೆ ಆದಂಗಿದೆ. ಆಯಮ್ಮ ನಸಿ ಪುಡಿ, ಕಡ್ಡಿ ಪುಡಿ, ಎಲೆ ಅಡಿಕೆ, ಸುಣ್ಣ ಇವೆಲ್ಲ ಹಾಕಿ ಕಂಟಿನ್ಯೂಸ್ 24 hours ಪ್ರಾರ್ಥನೆ ಮಾಡಿದ್ರೆ 24 hours ಎಲೆ ಅಡಿಕೆ ಹಾಕ್ತಾಳೆ ಆ ಮಗಳು. ಆ ತರ ಆ ಮಗಳ ಬಾಯಿ ಇದ್ರೆ ಅವರ ಮನೆಯಲ್ಲಿ ದೇವ್ರು ಇರ್ತಾನ, ಸೈತಾನ್ ಇರ್ತಾನೆ? ಮತ್ತ ಆ ಮನೆಯಲ್ಲಿ ಸೈತಾನ್ ಇದೆ ಅಂತ ಅವರೇ ಪ್ರೂಫ್ ಮಾಡಿದ್ರು, ಅವರೇ ಹೇಳಿದ್ರು. ಆಯಮ್ಮನಿಗೆ ಬುದ್ಧಿ ಹೇಳಿದೆ ಸಭೆಯಲ್ಲಿ, ಮಕ್ಕಳೇ, ನೀವು ನೀತಿವಂತರಾಗಿರ್ಬೇಕಾದ್ರೆ ನಿಮ್ಮ ಮನೆ ಸ್ವಚ್ಛವಾಗಿರ್ಬೇಕು, ದೇವರ ಕ್ಯಾಲೆಂಡರ್ಗಳಿರ್ಬೇಕು, ದೇವರ ವಾಕ್ಯಗಳಿರ್ಬೇಕು, ಮನೆಯಲ್ಲಿ ದೇವರ ಹಾಡುಗಳಿರ್ಬೇಕು, ದೇವರ ಮನುಷ್ಯರು, ದೇವರ ಸೇವಕರು ಬಂದು ಹೋಗ್ತಾ ಇರಬೇಕು, ಮನೆಗಳಿಗೆ ಕುಟುಂಬ ಪ್ರಾರ್ಥನೆಗಳು ಇಟ್ಕೋಬೇಕು. ಇಂಥವೆಲ್ಲ ನಾವು ಅನುಸರಿಸಿದರೆ ಆ ಮನೆಯಲ್ಲಿ ಪರಿಶುದ್ಧಾತ್ಮ ದೇವರು ವಾಸ ಮಾಡ್ತಾನೆ. ಹಲ್ಲೆಲೂಯಾ. ಮತ್ತೆ ಈಗ ನಾವು ಡಿಫರೆನ್ಸ್ ನೋಡಿದ್ದೀವಿ. ಏನು? ದುಷ್ಟನ ಮನೆ, ನೀತಿವಂತನ ಮನೆ. ಹಾಗಾಗಿ ದೇವರು ನೀತಿವಂತರ ಮನೆಯನ್ನು ಆಶೀರ್ವದಿಸ್ತಾನೆ. ನಿನಗೆ ಆಶೀರ್ವಾದ ಬೇಕಾ? ಯೇಸು ಸ್ವಾಮಿ ಆಶೀರ್ವಾದಗಳು ನಿನಗೆ ಬೇಕಾ? ನೀತಿವಂತನಾಗಿರು, ಪರಿಶುದ್ಧನಾಗಿರು. ಹಾಗಾದ್ರೆ ನಿನಗೇನು ಕೊರತೆ ಇರುವುದಿಲ್ಲ. ನೀನು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಕೊರತೆಗಳೆಲ್ಲವನ್ನು ಆತನು ನೀಗಿಸುವವನಾಗಿದ್ದಾನೆ. ನಿನ್ನ ಮನೆಯಲ್ಲಿ ರ್ಯಾಷನ್ ಇದೆಯೋ ಇಲ್ಲಿಯೋ ಬೇಕಾಗಿಲ್ಲ. ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಇರುವುದಾದ್ರೆ ಸಮಯಕ್ಕೆ ಸರಿಯಾಗಿ ನೀನು ಕೇಳುವುದಕ್ಕೂ ಮುಂಚಿತವಾಗಿ ಆತನು ನಿನಗೆ ನೀನು ಊಹಿಸಿದಕ್ಕಿಂತಲೂ ಹೆಚ್ಚು ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಾಕ್ಯ ನಾವು ನೋಡಿಕೊಂಡು, ಇವತ್ತು ರಾಜಮ್ಮ ಧನ್ಯಳು, ಅಮ್ಮವರು ಧನ್ಯರು. ಅಮ್ಮನಿಗೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ದೇವರ ಸಂತಾನ ಕೊಟ್ಟಿದ್ದಾನೆ, ಧನ್ಯಳು. ಹಾಗೂ ಸುಂದರವಾದ ಅಂದವಾದ ಈ ಒಂದು ಮನೆಯನ್ನು ಕೂಡ ದೇವರು ಕೊಟ್ಟಿದ್ದಾನೆ, ಧನ್ಯಳು. ಈ ಮನೆ ಇಲ್ಲದವರು ಬಹಳ ಮಂದಿ ಇದ್ದಾರೆ ಪ್ರಪಂಚದಲ್ಲಿ. ಯಾರಿಗಾದ್ರೂ ಮನೆ ಇಲ್ಲವೋ, ನಿಮಗೆ ಮನೆ ಇಲ್ಲವೋ, ಚಿಂತೆ ಮಾಡಬೇಡ. ಸ್ವಾಮಿ ನೀನು ಪ್ರಾರ್ಥನೆ ಮಾಡು, ಕೊಡ್ತಾನೆ. ನಾವು ಬೆಂಗಳೂರಿಗೆ ಬಂದಾಗ ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ. 5 ವರ್ಷ ಪ್ರಾರ್ಥನೆ ಮಾಡಿದ್ದೀವಿ. ಎಷ್ಟು ವರ್ಷ? 5 ವರ್ಷ ಪ್ರಾರ್ಥನೆ ಮಾಡಿದ ನಂತರ ಏಸಪ್ಪ ನಮ್ಮನ್ನು ಕರುಣಿಸಿ, ಕರುಣೆ ತೋರಿಸಿ, ದಯೆ ತೋರಿಸಿ, ಕೃಪೆ ತೋರಿಸಿ
ಮನೆಯನ್ನು ಕೊಟ್ಟಿದ್ದರು. ದೇವರ ಸ್ತೋತ್ರವಾಗಲಿ. ನೀನು ಕೂಡ ಪ್ರಾರ್ಥನೆ ಮಾಡು. ಯಾರು ಮನೆ ಇಲ್ಲವೋ ಅವರು ಪ್ರಾರ್ಥನೆ ಮಾಡ್ರಿ. ದೇವರು ನಿಮಗೆ ಖಂಡಿತವಾಗಿ ಮನೆ ಕೊಡ್ಲಿಕ್ಕೆ ಆತನ ಸಾಮರ್ಥ್ಯನು, ಅದು ಎಲ್ಲ ವಿಧವಾಗಿ ಸಾಮರ್ಥ್ಯ ಇದೆ ಅದಕ್ಕೆ. ಅದನ್ನು ಒಳ್ಳೆ ದೇವರಾಗಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ಒಂದು ವಾಕ್ಯ ನೋಡಿಕೊಂಡು ನಾವು ಈ ಲೋಕದ ಮನೆಗಳ ಬಗ್ಗೆ ನೀವು ಚಿಂತೆ ಮಾಡಬೇಡಿರಿ. ನಮ್ಗೆ ಎಲ್ಲಿ ಬೇಕು ಮನೆ? ಪರಲೋಕದಲ್ಲಿ ಬರುವ. ಅದಕ್ಕಾಗಿ ಏಸಪ್ಪ ಏನಂತಂದ್ರೆ ಮುದ್ದಾಂ ಏಸಪ್ಪ ಒಂದನೇ ಸಾರಿ ಈ ಭೂಲೋಕಕ್ಕೆ ಬಂದು ಹೋಗುವ ಮುಂಚೆ ಹೇಳಿದಂತ ಮಾತು ನಾವು ಓದಿಕೊಳ್ಳೋಣ. 14ನೇ ಅಧ್ಯಾಯ, ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯ 1-2 ವಚನಗಳು. ಜಾನ್ ಚಾಪ್ಟರ್ 14 ವರ್ಸ್ 1 and 2. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರ್ರಿ. ದೇವರನ್ನು ನಂಬಿರಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ನೋಡ್ರಿ ಎಷ್ಟು ಸಂತೋಷವಾದ ಗ್ಯಾರಂಟಿ ಮಾತು ಹೇಳ್ತಾ ಇದ್ದಾನೆ ಏಸಪ್ಪ ನಮಗೆ. ತಂದೆ ಮನೆ, ತಂದೆ ಎಲ್ಲಿದ್ದಾರೆ? ಪರಲೋಕದಲ್ಲಿದ್ದಾರೆ. ಅಲ್ಲ, ಆ ಕಾಲದಲ್ಲಿ ಪರಲೋಕ ಇದಂತೆ ಯಾರಿಗೂ ಗೊತ್ತಿಲ್ಲ. ಆಕಾಶಗಳು 3, ಕೆಳಗಿನ ಆಕಾಶ, ಮಧ್ಯ ಆಕಾಶ, ಮೇಲಣ ಆಕಾಶ. ಪರಲೋಕ ಇರೋದು ಮೇಲಣ ಆಕಾಶದಲ್ಲಿ. ಆ ಆಕಾಶದಲ್ಲಿ ತಂದೆಯಾದ ದೇವರಿದ್ದಾರೆ, ಸಿಂಹಾಸನವೂ ಇದೆ. ಅಲ್ಲಿ ಭಕ್ತರು, ಹಿರಿಯರು, ಪರಿಶುದ್ಧರು, ದೂತರು, ಸಿರೂಬರು, ಕೆರೂಬರು, ಹಿರಿಯರು ಎಲ್ಲರೂ ಇದ್ದಾರೆ. ಎಲ್ಲರೂ ಆರಾಧನೆ ಮಾಡ್ತಾ ಇದ್ದಾರೆ ಸ್ವಾಮಿ. ಆತನಲ್ಲಿ ಯಾವುದು ಕಡಿಮೆ ಇಲ್ಲ. ನಮ್ಗೆ ದೇವರು ಆಶ್ವಾಸನೆ ಕೊಡ್ತಾ ಇದ್ದಾನೆ, ಗ್ಯಾರಂಟಿ ಕೊಡ್ತಾ ಇದ್ದಾನೆ. ಏನಂತ? ನಿಮ್ಮ ಹೃದಯವನ್ನು ಕಳವಳಗೊಳ್ಳದಿರ್ರಿ. ನೀವು ದೇವರನ್ನು ನಂಬಿರಿ, ನೀವು ದೇವರನ್ನು ನಂಬಿರಿ. ನನ್ನನ್ನು ನಂಬಿರಿ. ನನ್ನ ಅಂದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ತಂದೆಯಾದ ದೇವರನ್ನು ನಂಬಿರಿ. ಪರಲೋಕದಲ್ಲಿ ಯಾರಿದ್ದಾರೆ ಅಂದ್ರೆ ತಂದೆಯಾದ ದೇವರು. ಅವರೇ ಯೆಹೋವ ದೇವರು, ಅವರೇ ಸೃಷ್ಟಿಕರ್ತನಾದ ದೇವರು, ಅವರೇ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತನು ಮನುಷ್ಯನಾಗಿ ಈ ಲೋಕದಲ್ಲಿ ಬಂದು ಒಂದನೇ ಸಾರಿ ರಕ್ಷಣಾ ಮಾರ್ಗವನ್ನು ನಮಗೆ ತೋರಿಸಿ ಅದನ್ನು ಹೋಗುವಂತ ಸಮಯದಲ್ಲಿ ಹೇಳ್ತಾ ಇದ್ದಾರೆ, ನನ್ನನ್ನು ನಂಬಿರಿ, ತಂದೆಯನ್ನು ನಂಬಿರಿ, ನನ್ನನ್ನು ನಂಬಿರಿ. ಮುಂದೆ ನನ್ನ ತಂದೆಯ ಮನೆಯಲ್ಲಿ, ನನ್ನ ತಂದೆಯ ಮನೆಯಲ್ಲಿ ಅನೇಕ ವಾಸಸ್ಥಾನಗಳಿವೆ. ಅನೇಕ ವಾಸಸ್ಥಾನಗಳಿದ್ದಾವೆ. ಇಲ್ಲದಿದ್ದರೆ ನಾನು ನಿಮಗೆ ಹೇಳುತ್ತಿದ್ದೇನು, ನಾನು ನಿಮಗಾಗಿ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೀನಲ್ಲ. ಒಂದನೇ ಸಾರಿ ಬಂದು ಹೋಗ್ತಾ ಇದ್ದಾನಲ್ಲ, ನಮ್ಮೆಲ್ಲರಿಗಾಗಿ ಸ್ಥಳವನ್ನು, ನಿವೇಶನವನ್ನು, ಮನೆಯನ್ನು ಸಿದ್ಧ ಮಾಡ್ಲಿಕ್ಕಾಗಿ ಅವರು ಪರಲೋಕಕ್ಕೆ ಹೋಗ್ತಾ ಇರುವಂತ ಸಮಯದಲ್ಲಿ ಹೇಳಿದಂತ ವಾಗ್ದಾನ. ನಾನು ಹೋಗಿ ನಿಮಗಾಗಿ ಸ್ಥಳವನ್ನು ಸಿದ್ಧಪಡಿಸಿದ ಮೇಲೆ ಪುನಃ ಬಂದು ಅಂದ್ರೆ ಎರಡನೇ ಸಾರಿ ಭೂಲೋಕಕ್ಕೆ ಬರ್ತಾ ಇದ್ದಾರೆ. ನಿಮ್ಮನ್ನು ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಎಂತ ಗ್ಯಾರಂಟಿ ಮಾತು ಹೇಳ್ತಾರೆ, ಯಾರು ಹೇಳಲ್ಲ. ಈಗ ಈ ಲೋಕದಲ್ಲಿ ಮನೆಗಳು ಕಟ್ಟಬೇಕಂದ್ರೆ ಕಷ್ಟ, ದುಡ್ಡು ಬೇಕು. ಆದ್ರೆ ಪರಲೋಕದ ಮನೆ ಬೇಕು ಅನ್ನೋದಾದ್ರೆ ಮನುಷ್ಯರಿಂದ ಸಾಧ್ಯವಿಲ್ಲ. ಅದು ಕೇವಲ ಕೊಡಬೇಕಾಗಿರೋದು ತಂದೆಯಾದ ದೇವರು, ಸೃಷ್ಟಿಕರ್ತನಾದ ದೇವರು, ಯೆಹೋವನಾದ ದೇವರು ಏಸಪ್ಪನೇ. ಆತನಿಗೆ ಮಾತ್ರ ಸಾಧ್ಯ. ಮನುಷ್ಯರಿಗೆ ಅಸಾಧ್ಯವಾದದ್ದು, ಆದ್ರೆ ಆತನಿಗೆ ಸಾಧ್ಯ. ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿ. ಯೋಹಾನ್ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನ. ಯೇಸು ಆಕೆಗೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಸಾಕಮ್ಮ. ಈ ಮಾತು ಏಸಪ್ಪ ಇಲ್ಲದ ಸಮಯದಲ್ಲಿ ಲಾಜರನು ಸತ್ತೋದಕ್ಕೆ ಮುಂಚೆ ಏಸಪ್ಪ ಬಂದ್ರೆ ನಮ್ಮ ತಮ್ಮ ಬದುಕ್ತಾನೆ ಅಂತೇಳಿ ಮರಿಯ ಮಾರ್ತಾ ನಂಬಿಕೆಯಿಂದ ಸತ್ತು ಹೋದ ನಂತರ ಬಂದರು. ಅದು ಆಗಿದ್ದು ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ. ಏಸಪ್ಪನು ಲಾಜರನೇ ಬಾ ಅಂದಾಗ ಸಮಾಧಿ ಒಳಗಿಂದ ಎದ್ದು ಬಂದ. ಅಂತ ಸಾಮರ್ಥ್ಯ ಯಾರಿಗೂ ಇಲ್ಲ.
ಸತ್ತು ಹೋಗಿರುವಂತ ನಮ್ಮನ್ನ ಆತನು ಕರುಣಿಸಿ ಕಟಾಕ್ಷಿಸಿ ಕ್ಷಮಿಸಿ ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಕ್ಕಾಗಿ ಕಾಪಾಡುವ ದೇವರಾಗಿದ್ದಾನಂತ. ಒಂದು ವೇಳೆ ಪ್ರಿಯ ದೇವರ ಮಕ್ಕಳೇ, ನಿನಗೆ ಮನೆ ಇಲ್ಲ, ಚಿಂತೆ ಮಾಡಬೇಡ, ಕಳವರಗೊಳ್ಳದಿರು. ದೇವರು ನಿನ್ನ ಹತ್ರ ಮಾತಾಡ್ತಾ ಇದ್ದಾನೆ, ನನ್ನ ಹತ್ರ ಮಾತಾಡ್ತಾ ಇದ್ದಾನೆ, ನಮ್ಮೆಲ್ಲರ ಹತ್ರ ಮಾತಾಡ್ತಾ ಇದ್ದಾನೆ. ವಿಶೇಷವಾಗಿ ರಾಜಮ್ಮನ ಹತ್ರ ಮಾತಾಡ್ತಾ ಇದ್ದಾನೆ ಮತ್ತು ಪ್ರಾಮುಖ್ಯವಾಗಿ ಅಮ್ಮನವರ ಸಂತಾನ ಜೊತೆ ಮಾತಾಡ್ತಾ ಇದ್ದಾನೆ. ಈ ಮನೆ ಒಳಗೆ ಮೊದಲನೇ ಸ್ಥಾನ ಏಸಪ್ಪನಿಗೆ ಕೂಡಿದೆ. ಈ ಆತ್ಮಿಕ ಮನೆವಾಗಬೇಕು. ಆಗುವ ಮನೆ ಆದರೆ ನೀತಿವಂತರಾದರೆ ಎಲ್ಲ ಆಶೀರ್ವಾದಗಳು ನಿಮ್ಮಲ್ಲಿ ಇರ್ತವೆ. ದೇವರು ಆತನು ಎಲ್ಲ ಆಶೀರ್ವಾದಗಳಿಗೆ ಕಾರಣಭೂತನಾಗಿದ್ದಾನೆ. ಮನುಷ್ಯನನ್ನು ನಂಬಬೇಡಿರಿ. ಮನುಷ್ಯನನ್ನು ನಂಬುವುದಕ್ಕಿಂತಲೂ ಯೆಹೋವನನ್ನು ನಂಬುವುದು ಶ್ರೇಷ್ಠವಾದದ್ದು, ಉತ್ತಮವಾದದ್ದು. ಎಲ್ಲ ನಾಮಗಳಿಗಿಂತಲೂ ಯೇಸುವಿನ ನಾಮ ಶ್ರೇಷ್ಠವಾದ ನಾಮ. ಎಲ್ಲ ನಾಮಗಳಿಗಿಂತಲೂ ಯೇಸುವಿನ ನಾಮ ಉನ್ನತವಾದ ನಾಮ. ಎಲ್ಲ ನಾಮಗಳಿಗಿಂತಲೂ ಯೇಸುವಿನ ನಾಮ ಸರ್ವಶಕ್ತಿಯುಳ್ಳ ನಾಮ. ಸರ್ವಶಕ್ತಿಯುಳ್ಳ ನಾಮ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿನಗೇನು ಬೇಕು, ನಿನ್ನ ಮನೋಕೋರಿಕೆಗಳನ್ನು ನೀಗಿಸುವ ಆತನಾಗಿದ್ದಾನೆ. ಪ್ರಿಯ ದೇವಜನವೇ, ಇವತ್ತು ಈ ರಾತ್ರಿ ದೇವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಯಾರು ಕಳವಳಗೊಳ್ಳಬೇಕಾಗಿಲ್ಲ. ನಿನಗ ಮನೆ ಇಲ್ಲ, ನಿನಗ ಮಂದಿರ ಇಲ್ಲ, ನಿನಗೇನು ಬೇಕು ಅವೆಲ್ಲವುಗಳನ್ನು ಆತನ ಪಾದ ಬಳಿಯಲ್ಲಿ ನೀನು ಕೇಳು. ಅದೇ ಯೋಹಾನ ಸುವಾರ್ತೆಯಲ್ಲಿ ಹೇಳ್ತಾ ಇದ್ದಾನೆ, ನಿನಗೇನು ಬೇಕಾದರೂ ನನ್ನನ್ನು ಕೇಳು, ನಾನು ನಿನಗೆ ಕೊಡುವೆನು. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಕೇಳಿಕೋ, ನಿನಗೆ ದೊರಕುವುದು. ಎಂತ ವಾಗ್ದಾನ, ಎಂತ ಪ್ರಾಮಿಸ್, ಎಂತ ವಾಕ್ಯ. ಇವತ್ತು ರಾತ್ರಿ ಏಸಪ್ಪ ನಿನ್ ಜೊತೆ ಮಾತಾಡ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನನ್ನ ಜೊತೆ, ನಮ್ಮೆಲ್ಲರ ಜೊತೆ ಮಾತಾಡ್ತಾ ಇದ್ದಾನೆ. ನಮ್ಗೇನೋ ಬೇಕು, ನಮ್ಮ ಮನೆಗೆ ಬೇಕು, ನಮ್ಮ ಜೀವನಕ್ಕೆ ಬೇಕು, ನಮ್ಮ ಸ್ವಂತ ಹೃದಯಕ್ಕೆ ಬೇಕು, ನಮಗೆ ಆರೋಗ್ಯ ಬೇಕು, ಆಯುಷ್ಯ ಬೇಕು, ಅಭಿಷೇಕ ಬೇಕು, ಸಮಸ್ತವೂ ಸಾಧ್ಯವಾಗಬೇಕು. ಆದರೆ ಮನುಷ್ಯರನ್ನು ಕೇಳಬೇಡ. ದೇವರು ನಿನ್ನ ಸಂಗಡ ಇದ್ದಾನೆ, ನಿನ್ನ ಸಂಗಡ ಇದ್ದಾನೆ. ಆತನ ನಿನ್ನ ಸಂಗಡ ಇರುವುದಾದ್ರೆ ಏನು ಬೇಕಾದ್ರೆ ಅದ್ಭುತ ರೀತಿಯಲ್ಲಿ ನಡೆಸಿಕೊಡುವ ಆತನಾಗಿದ್ದಾನೆ. ದಾವೀದನ ಜೊತೆ ಇದ್ದನು, ಯೆಹೋಶುವನ ಜೊತೆನೇ ಇದ್ದನು, ಯೋಸೇಫನ ಜೊತೆನೇ ಇದ್ದನು. ನಮ್ಮ ಈ ಭೂಲೋಕದಲ್ಲಿ ಅನೇಕ ಮಂದಿ ದೈವಜನರು, ದೇವರ